ಚಟ್ನಿ ಸಾಂಬಾರ್ ತಮಿಳಿನ ಒನ್ ಆಫ್ ದಿ ಫನ್ನಿಯೆಸ್ಟ್ ಕಾಮಿಡಿಯನ್ ಆದ ಯೋಗಿ ಬಾಬು ಈ ಸೀರೀಸಲ್ಲಿ ಮೇನ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಈ ಸೀರೀಸಲ್ಲಿ ಟೋಟಲ್ 6 ಎಪಿಸೋಡ್ಸ್ ಇದ್ದಾವೆ. ಆ್ಯಂಡ್ ಪ್ರತಿ ಎಪಿಸೋಡ್ಗಳು 35 to 40 ಮಿನಿಟ್ಸ್ ಇರುತ್ತೆ. ಆ್ಯಂಡ್ ಕನ್ನಡದಲ್ಲೂ ಡಬ್ ಮಾಡಿ ಬಿಟ್ಟಿದ್ದಾರೆ. ಸೊ ಈ ಕಾಮಿಡಿ ಡ್ರಾಮಾ ಸೀರೀಸ್ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಪ್ಲಾಟ್ ವಿಷಯಕ್ಕೆ ಬರೋದಾದರೆ, ಊಟಿಲಿ ಫೇಮಸ್ ಆಗಿರೋ ಅಮುದಾ ಕೆಫೆ ಅಂತ ಹೋಟೆಲ್ ಇರುತ್ತೆ. ಅಲ್ಲಿ ಸಾಂಬಾರ್ ತುಂಬ ಫೇಮಸ್. ಆ ಹೋಟೆಲ್ ನಡೆಸ್ತಿರೋ ರತ್ನಸ್ವಾಮಿ ಸಾಯೋ ಟೈಮಲ್ಲಿ ತನ್ನ ಮಗ ಕಾರ್ತಿಕ್ನ ಕರೆದು ಕೊನೆ ಆಸೆನ ಹೇಳ್ತಾನೆ. ನನಗೆ ಇನ್ನೊಬ್ಬ ಮಗ ಚೆನ್ನೈಯಲ್ಲಿದ್ದಾನೆ, ಅವನ್ನ ಕರ್ಕೊಂಡು ಬಂದು ನಮ್ಮ ಫ್ಯಾಮಿಲಿಲಿ ಒಬ್ಬನ ಥರ ನೋಡ್ಕೊಬೇಕು ಅಂತ ಕಾರ್ತಿಕ್ ಹತ್ರ ಕೇಳ್ಕೊತಾನೆ. ಆ್ಯಂಡ್ ಚೆನ್ನೈಯಲ್ಲಿ ಇರೋ ಇನ್ನೊಬ್ಬ ಮಗನು ಹೋಟೆಲ್ ಇಟ್ಟಿರ್ತಾನೆ, ಅದ್ರ ಹೆಸರು ಕೂಡ ಅಮುದಾ ಅಂತ. ಬಟ್ ಅವನ ಹತ್ರ ಚಟ್ನಿ ತುಂಬ ಫೇಮಸ್. ಸೊ ಕಾರ್ತಿಕ್ ಅವನ ಕರ್ಕೊಂಡು ಬರೋಕ್ಕೆ ಏನು ಪ್ಲ್ಯಾನ್ ಮಾಡ್ತಾನೆ ಆ್ಯಂಡ್ ಅವನ ಊಟಿಲೇ ಇರಿಸ್ಕೊಳ್ಳೋಕ್ಕೆ ಏನೆಲ್ಲ ಹರಸಾಹಸ ಮಾಡ್ತಾರೆ ಅನ್ನೋದೇ ಸ್ಟೋರಿ. ಇನ್ನು ಈ ಪ್ಲಾಟಲ್ಲಿ ಸ್ಪಾಯ್ಲರ್ ಏನೂ ಹೇಳಿಲ್ಲ, ಟ್ರೈಲರಲ್ಲಿ ಏನಿದೆಯೋ ಅದನ್ನೇ ಹೇಳಿದ್ದೀನಿ. ಇನ್ಫ್ಯಾಕ್ಟ್ ಈ ಸೀರೀಸಲ್ಲಿ ಸ್ಪಾಯ್ಲರ್ ಅಂತ ಹೇಳೋ ವಿಷಯಗಳೇ ಇಲ್ಲ. ಪ್ಲಾಟಲ್ಲಿ ಏನು ಹೇಳಿದ್ನೋ ಇಡೀ ಸೀರೀಸ್ ಅದೇ ಇರುತ್ತೆ. ಅದು ಬಿಟ್ಟು ಥ್ರಿಲ್ಲರ್, ಸಸ್ಪೆನ್ಸ್ ಇವೆಲ್ಲ ಏನೂ ಇರಲ್ಲ. ಮೊದಲನೇದಾಗಿ ಈ ಸೀರೀಸ್ ನೋಡೋರಿಗೆ ಈ ಕ್ರೈಮ್, ಮರ್ಡರ್, ಸಾಯಿಸೋದು, ಹೊಡೆದಾಡೋದು, ರಕ್ತಪಾತ ಇವೆಲ್ಲ ಇವಾಗಿನ ಸಿನಿಮಾಗಳಲ್ಲಿ ಮತ್ತು ಸೀರೀಸ್ಗಳಲ್ಲಿ ನೋಡ್ತಾನೆ ಇರ್ತೀರ. ಬಟ್ ಇದನ್ನೆಲ್ಲ ಬಿಟ್ಟು ರಿಫ್ರೆಶಿಂಗ್ ಆಗಿ, ಕೂಲಾಗಿ ಫ್ಯಾಮಿಲಿ ಜೊತೆಲಿ ನೋಡೋ ಅಂತ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಸೀರೀಸ್ ಇದು. ಆ್ಯಂಡ್ ಪ್ಲಾಟ್ ತುಂಬ ರೊಟೀನ್ ಆದರೂ ಎಲ್ಲೂ ಎಡವಟ್ ಮಾಡ್ದಲೆ ಅಲ್ಲಲ್ಲಿ ಕಾಮಿಡಿ ಆ್ಯಂಡ್ ಎಮೋಷನ್ಸ್ನ ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ಸೀರೀಸ್ ತುಂಬ ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್, ಸಖತ್ತಾಗಿದೆ, ಆ ಥರ ಏನಿಲ್ಲ. ಬಟ್ ನೋಡಿದ್ರೆ ಮಾತ್ರ ಒಂದೊಳ್ಳೆ ಸೀರೀಸ್ ನೋಡಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಈ ಥರ ರೊಟೀನ್ ಸ್ಟೋರಿಗಳನ್ನ ಈ ಹಿಂದೆ ಸಿನಿಮಾಗಳಲ್ಲಿ ನೋಡ್ತಾನೆ ಬಂದಿದ್ದೀವಿ. ಬಟ್ ಅದರಲ್ಲೇ ಏನೋ ಒಂದು ಹೊಸ ಪಾಯಿಂಟ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಮತ್ತೆ ಪ್ರೆಸೆಂಟ್ ಮಾಡ್ತಾನೆ ಇರ್ತಾರೆ. ಬಟ್ ಈ ಚಟ್ನಿ ಸಾಂಬಾರ್ ಸೀರೀಸ್ ಕೂಡ ಅದೇ ರೀತಿ ಇದ್ದರೂ ಆಲ್ರೆಡಿ ಈ ಹಿಂದೆ ನೋಡಿರೋ ಸೀನ್ಸ್ಗಳನ್ನೇ ನೋಡ್ತಿದ್ದೀವಿ ಅನ್ಸಿದ್ರು ಎಲ್ಲೂ ಜಾಸ್ತಿ ಬೋರ್ ಫೀಲ್ ಬರದೇ ಇರೋ ಥರ ಡ್ರಾಮಾನ ಚೆನ್ನಾಗಿ ಬರ್ಕೊಂಡು ಅದಕ್ಕೆ ಕಾಮಿಡಿ ಆ್ಯಂಡ್ ಎಮೋಷನ್ಸ್ನ ಆ್ಯಡ್ ಮಾಡಿಕೊಂಡು ಥ್ರೂ ಔಟ್ ದ ಸೀರೀಸ್ ಅದನ್ನು ಕ್ಯಾರಿ ಮಾಡಿದ್ದಾರೆ. ಇನ್ನು ಇದರಲ್ಲಿರೋ ಕ್ಯಾರೆಕ್ಟರ್ಸ್ಗಳಿಗೆ ಸಪ್ರೇಟ್ ಸ್ಟೋರಿ ಇಟ್ಟಿದ್ದಾರೆ. ಆ್ಯಂಡ್ ಅದೆಲ್ಲದಕ್ಕೂ ಪ್ರಾಪರಾಗಿ ಸ್ಟಾರ್ಟ್ ಆ್ಯಂಡ್ ಎಂಡಿಂಗ್ನ ಕೊಟ್ಟಿರೋ ರೀತಿ ಚೆನ್ನಾಗಿತ್ತು. ಆ್ಯಂಡ್ ಅನ್ವಾಂಟೆಡ್ ಸೀನ್ಸ್ಗಳಾಗಲಿ ಆ್ಯಂಡ್ ಅನ್ನೆಸೆಸರಿ ಕ್ಯಾರೆಕ್ಟರ್ಸ್ಗಳಾಗಲಿ ಇದರಲ್ಲಿ ಇರಲಿಲ್ಲ. ಇನ್ನು ಪ್ರತಿ ಕ್ಯಾರೆಕ್ಟರ್ಸ್ಗೂ ತನ್ನದೇ ಆದ ಸಪರೇಟ್ ಎಮೋಷನ್ಸ್ ಇರುತ್ತೆ. ಆ್ಯಂಡ್ ಡ್ರಾಮಾ ಜಾಸ್ತಿ ಆಗ್ತಿದೆ ಅನ್ನೋ ಟೈಮಲ್ಲೇ ಯೋಗಿ ಬಾಬು ಅವರ ಕಾಮಿಡಿ ಆಡಿಯನ್ಸ್ನ ಎಂಗೇಜ್ ಮಾಡಿಸುತ್ತೆ. ಇನ್ಫ್ಯಾಕ್ಟ್ ಎಮೋಷನ್ಸ್ಗಳು ಕೂಡ ತುಂಬ ಚೆನ್ನಾಗಿತ್ತು, ಎಲ್ಲೂ ಓವರ್ ಎಮೋಷನ್ ಅಂತ ಅನಿಸಿಲ್ಲ. ಇನ್ಫ್ಯಾಕ್ಟ್ ಆ ಎಮೋಷನ್ಸ್ನ ಜಾಸ್ತಿ ಹೊತ್ತು ಇರೋಕ್ಕೆ ಬಿಡಲ್ಲ, ತಕ್ಷಣ ಕಾಮಿಡಿನ ಜನರೇಟ್ ಮಾಡಿಬಿಡ್ತಾರೆ. ಇನ್ನು ಸಚಿನ್ ಬಾಬು ಕ್ಯಾರೆಕ್ಟರಲ್ಲಿರೋ ಕಾನ್ವರ್ಸೇಷನಿಂದ ಅವನ ಮೇಲಿರೋ ಅಭಿಪ್ರಾಯ ಚೇಂಜ್ ಆಗೋ ಥರ ಮಾಡೋ ಸಿಚುಯೇಷನ್ಸ್ಗಳು ತುಂಬ ಚೆನ್ನಾಗಿತ್ತು. ಇನ್ನು ಈ ಸೀರೀಸಲ್ಲಿ ನನಗೆ ನೆಗೆಟಿವ್ಸ್ ಅನಿಸಿದ್ದು ಮಧ್ಯ ಫ್ಲ್ಯಾಶ್ ಬ್ಯಾಕ್ ಆಗ್ತಾರೆ. ಅದರಲ್ಲಿರೋ ರತ್ನಸ್ವಾಮಿ ಅಮುದಾ ಲವ್ ಸ್ಟೋರಿ ಏನಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರಲಿಲ್ಲ. ಲಾಸ್ಟ್ ಕ್ಲೈಮ್ಯಾಕ್ಸ್ ಕೂಡ ಅಷ್ಟು ಇಂಪ್ರೆಸ್ ಆಗೋ ರೇಂಜಲ್ಲಿ ಇರಲಿಲ್ಲ, ನಾರ್ಮಲ್ ಗೆಸ್ ಮಾಡೋ ರೀತಿಯೇ ಇರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಒಂದೊಂದು ಕಡೆ ಸ್ವಲ್ಪ ಸ್ಟ್ರೆಚ್ ಮಾಡಿದ್ರು ಅನಿಸುತ್ತೆ, ಎಸ್ಪೆಷಲಿ 3rd and 5th ಎಪಿಸೋಡ್ನಲ್ಲಿ ಅಷ್ಟೇ. ಇದು ಬಿಟ್ಟರೆ ಬೇರೆ ಏನೂ ನೆಗೆಟಿವ್ ಅನಿಸ್ಲಿಲ್ಲ. ಇನ್ನು ಸ್ಟೋರಿ ಸ್ಟಾರ್ಟಿಂಗಲ್ಲಿ ಚಟ್ನಿ ಸಾಂಬಾರ್ ಬಗ್ಗೆ ಹೇಳ್ತಾರೆ, ಅದಾದಮೇಲೆ ಅದನ್ನು ಪೂರ್ತಿಯಾಗಿ ಸೈಡಿಗೆ ಹಾಕ್ಬಿಡ್ತಾರೆ. ಆಮೇಲೆ ಮತ್ತೆ ಲಾಸ್ಟಲ್ಲಿ ಏನೋ ಹೇಳಬೇಕು ಅಂತ ಒಂದ್ಸಲ ಅದ್ರ ಬಗ್ಗೆ ಮಾತಾಡಿ ನೆನಪು ಮಾಡ್ತಾರೆ ಅಷ್ಟೇ. ಆ್ಯಂಡ್ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದರೆ, ಈ ಯೋಗಿ ಬಾಬು ಅವರ ಕ್ಯಾರೆಕ್ಟರ್ ಈ ಸೀರೀಸ್ಗೆ ಮೇಜರ್ ಪಾಸಿಟಿವ್ ಆಯಿತು. ಆ ಕನ್ವೀನಿಯನ್ಸ್ ಆ್ಯಕ್ಟಿಂಗ್ ಸಖತ್ತಾಗಿತ್ತು. ಇನ್ನು ಅವರು ಕಾಣಿಸೋ ಪ್ರತಿ ಸೀನ್ ಹಾಗೆ ಅವರು ಹೇಳೋ ಪ್ರತಿ ಡೈಲಾಗ್ಸ್ಗೆ ಒಂದು ಪರ್ಪೋಸ್ ಆ್ಯಂಡ್ ವ್ಯಾಲ್ಯೂ ಇರುತ್ತೆ. ಆ್ಯಂಡ್ ಒಂದೊಂದು ಕಡೆ ಎಮೋಷನಲ್ ಸಿಚುವೇಶನ್ಸಲ್ಲೂ ಕಾಮಿಡಿ ಮಾಡ್ತಾರೆ, ಅದು ಚೆನ್ನಾಗಿತ್ತು. ಇನ್ನು ಕಾರ್ತಿಕ್ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಈ ಕ್ಯಾರೆಕ್ಟರ್ದು ಕಾಮಿಡಿ ಚೆನ್ನಾಗಿತ್ತು. ಮಿಕ್ಕಿದ ಆ್ಯಕ್ಟರ್ಸ್ ಎಲ್ಲರೂ ಅವರಿಗೆ ಕೊಟ್ಟಿರೋ ಪಾತ್ರನ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಯಾರ್ದು ಎಲ್ಲೂ ಓವರ್ ಆಯಿತು ಅಂತ ಅನಿಸಿಲ್ಲ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ, ಸಿನಿಮಾಟೋಗ್ರಫಿ ಸೂಪರ್ ಆಗಿದೆ. ಇಡೀ ಸೀರೀಸ್ ಊಟಿ ಅನ್ನೋ ಪ್ಲೇಸಲ್ಲೇ ನಡೆಯುತ್ತೆ. ಅಲ್ಲಿರೋ ವೆದರ್ನ, ಅಲ್ಲಿರೋ ಪ್ಲೇಸಸ್ನ ಪ್ರಾಪರಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಆ ಕೂಲ್ ವಿಜುವಲ್ಸ್ ನೋಡ್ತಿದ್ರೆ ಒಂಥರ ಮೈಂಡ್ ರಿಫ್ರೆಶ್ ಆಗೋ ಫೀಲ್ ಬರುತ್ತೆ. ಆ್ಯಂಡ್ ತುಂಬ ಕಡೆ ಆಡಿಯನ್ಸ್ಗೆ ಕನೆಕ್ಟ್ ಆಗೋ ಥರ ಮಾಡೋ ಫೀಲ್ ಗುಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಚೆನ್ನಾಗಿತ್ತು. ಸೊ ಓವರ್ ಆಲ್ ಈ ಒಡಿಬಡಿ, ಸಸ್ಪೆನ್ಸ್, ಥ್ರಿಲ್ಲರ್ ಬರೀ ಇದನ್ನೇ ನೋಡಿರೋರಿಗೆ ಇದೊಂಥರ ಮೈಂಡ್ ರಿಫ್ರೆಶ್ ಮಾಡೋ ಅಂಥ ಸೀರೀಸ್. ಇದರಲ್ಲಿ ಯಾವುದೇ ರೀತಿ ಅಡಲ್ಟ್ ಕಂಟೆಂಟ್ ಇರಲ್ಲ, ಸೊ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ಆ್ಯಂಡ್ ಈ ಸೀರೀಸಲ್ಲಿ ಏನೂ ತುಂಬ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡಿ. ಇದೊಂದು ನೀಟ್ ಆ್ಯಂಡ್ ಕ್ಲೀನ್ ಆಗಿರೋ ಫೀಲ್ ಗುಡ್ ಕಾಮಿಡಿ ಡ್ರಾಮಾ, ಬರೀ ಇದಷ್ಟೇ ಇರುತ್ತೆ. ಜೊತೆಲಿ ಫಾದರ್ ಆ್ಯಂಡ್ ಮದರ್ ಸೆಂಟಿಮೆಂಟ್ ಇವೆರಡನ್ನೂ ತೋರಿಸೋದ್ರಲ್ಲಿ ಯಾವುದೇ ಹೆಚ್ಚು ಕಮ್ಮಿ ಮಾಡಿಲ್ಲ. ಆ್ಯಂಡ್ ಒಂದು ಕುಟುಂಬ ಹ್ಯಾಪಿಯಾಗಿ ಎಲ್ಲರ ಜೊತೆ ಇರಬೇಕಾದ್ರೆ ಅವರ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಪರ್ಸನ್ ಬಂದರೆ ಯಾವ ರೀತಿ ಇರುತ್ತೆ ಅನ್ನೋ ಕಾನ್ಸೆಪ್ಟ್ನ ಈ ಸೀರೀಸಲ್ಲಿ ನೋಡ್ಬೋದು. ಆ್ಯಂಡ್ ನನಗೆ ಈ ಸೀರೀಸ್ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಯೋಗಿ ಬಾಬು ಪರ್ಫಾರ್ಮೆನ್ಸ್ ಹಾರ್ಟ್ ಟಚಿಂಗ್ ಆಗಿತ್ತು. ಈ ಸೀರೀಸ್ ನಿಮಗೆ Disney+ ಹಾಟ್‌ಸ್ಟಾರ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಆ್ಯಂಡ್ ಕನ್ನಡ ಡಬ್ಬಿಂಗ್ ಕೂಡ ತುಂಬ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಈ ಸೀರೀಸ್ಗೆ ನಾನು ಕೊಡೋ ರೇಟಿಂಗ್ 10ಗೆ 8. ಆಲ್ರೆಡಿ ನೀವೇನಾದರೂ ಈ ಸೀರೀಸ್ನ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.